ಹೊತ್ತದೊಳಗೆ ಮೊಹರಂ ಹಬ್ಬದ ದೇವರ ಮುಖಗಳು ಪತ್ತೆಯಾಗಿದೆ. ಇದು ಪವಾಡ ಅಂತ ಹೇಳಿ ಜೈಕಾರವನ್ನ ಹಾಕಿದ್ದಾರೆ ಗ್ರಾಮಸ್ಥರು. ಮದಿಮನಾಳ ಗ್ರಾಮದಲ್ಲಿ ಅಚ್ಚರಿಯ ಘಟನೆ ಒಂದು ನಡೆದಿರುವಂತದ್ದು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಾದಿಮನಾಳ ಈ ಗ್ರಾಮದ ಹೊರವಲಯದ ಹುತ್ತದಲ್ಲಿ ದೇವರ ಮುಖಗಳು ಪತ್ತೆಯಾಗಿರುವಂತೆ. ಮೊಹರಂ ಹಬ್ಬದಲ್ಲಿ ಆಚರಿಸುವಂತಹ ಅಲಾಯಿ ದೇವರುಗಳು ಹುತ್ತದಲ್ಲಿ ದೇವರು ಇದ್ದಾವೆ ಅಂತ ಹೇಳಿದ್ದ ಆರಾಧಕರು. ಹಾಗಾಗಿ ಅಲಾಯಿ ದೇವರು ಹೊತ್ತು ಸಾಗುವಂತ ಆರಾಧಕರಿಂದ ಹೇಳಿಕೆ ಕೂಡ ಕೇಳಿ ಬರ್ತಾ ಇತ್ತು. ಆರಾಧಕರ ಮಾತು ಕೇಳಿ ಹುತ್ತವನ್ನೇ ಅಗದ್ರು ಅಲ್ಲಿನ ಗ್ರಾಮಸ್ಥರು. ಆರಾಧಕರು ಹೀಗೆ ಹೇಳಿದ್ದಾರೆ, ಒಂದ್ಸರಿ ಅಗದ್ ಬಿಡೋಣ ಅಂತ ಹೇಳಿ ಅಗದ್ ಬಿಟ್ಟಿದ್ದಾರೆ. ಹುತ್ತಾಗದಾಗ 2 ತಾಮ್ರದ ದೇವರ ಮುಖಗಳು ಕೂಡ ಪ್ರತ್ಯಕ್ಷ ಆಗಿರುವಂಥದ್ದು. ಹುತ್ತದಲ್ಲಿ ದೇವರ ಮುಖಗಳು ಪತ್ತೆಯಾಗಿದೆ. ಯಾವಾಗ ಆರಾಧಕರು ಹೇಳಿದ್ರು, ಆರಾಧಕರ ಮಾತು ಕೊಟ್ಕೊಂಡು ಅವರು ಹುತ್ತವನ್ನು ಅಗೀತಾರೆ. ಆಗ 2 ತಾಮ್ರದ ದೇವರ ಮುಖಗಳು ಕೂಡ ಅದರಲ್ಲಿ ಕಾಣಿಸ್ಕೊಂಡಿದೆ. ಹಾಗಾಗಿ ಇದೊಂದು ಪವಾಡ ಅಂತ ಹೇಳಿ ಕೂಡ ಅಲ್ಲಿನ ಗ್ರಾಮಸ್ಥರು ಹೇಳಿದ್ದಾರೆ, ನಂಬ್ಕೊಂಡಿದ್ದಾರೆ ಕೂಡ. ದೇವರುಗಳು ಹುತ್ತದಲ್ಲಿ ದೇವರಿದ್ದಾನೆ ಅಂತೇಳಿ ಕೂಡ ಆರಾಧಕರು ಹೇಳಿದ್ರು. ಹಾಗಾಗಿ ಆರಾಧಕರ ಮಾತು ಹಾಗೆ ಹೇಳಿದ್ರಲ್ಲ ಅಂತ ಹೇಳಿ ಹುತ್ತವನ್ನು ಅಗಿಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿ 2 ತಾಮ್ರದ ಮುಖಗಳು ಕೂಡ ಸಿಕ್ಕಿರುವಂಥದ್ದು. ನೋಡ್ರಿ, ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಮ್ಮ ಬಾದಿಮನಾಳ ಸೀಮೆ ಹಾಗೂ ಪರಮಟ್ಟಿ ಸೀಮೆ ಆಗಿರುವಂಥ ಒಂದು ಹೊಲದಲ್ಲಿ ನಮ್ಮ ಹಳೆದವರ ಮೂರ್ತಿಗಳು ಸಿಕ್ಕಿರುತ್ತವೆ. ಅದರ ಬಗ್ಗೆ ನಮ್ಮ ಹಿರಿಯರು ಒಂದು ಮಾಹಿತಿ ಕೊಡ್ತಾರೆ, ಕೇಳೋಣ. ಇವತ್ತಿನ ದಿವಸದಲ್ಲಿ ಬಾದಿಮನಾಳ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಬಂದಂಥ ಸಕಲ ಭಕ್ತರಿಗೆ ಇವತ್ತು ನಾವೆಲ್ಲ ಹೇಳೋದೇನಂತಂದ್ರೆ, ಇವತ್ತು ಹಲವಾರು ದಿನಗಳಲ್ಲಿ ಜಾಗೃತಿನಟ್ಟಿ ಗುರುಸ್ಥಳ ಇತ್ತು, ಬಾದಿಮನಾಳ ದೇವಸ್ಥಾನ ಇತ್ತು. ಎರಡೂ ಕೂಡಿ ಇವತ್ತು ದೇವರದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಬಾದಿಮನಾಳ ಗ್ರಾಮದಿಂದ ದೇವರು ಜಾಗೃತಿನಟ್ಟಿ ಗ್ರಾಮಕ್ಕೆ ಹೋಗಿ ಅಲೆ ಬೆಲೆ ಕೊಟ್ಟು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ರು. ಹಲವಾರು ದಿವಸಗಳಿಂದ ಇವತ್ತ ಇಲ್ಲಿ ಇರ್ತಕ್ಕಂಥ ಇದೊಂದು ದೇವರು ಕುದುರೆ, ಈ 10 ಕುದುರೆಗಳು ಮತ್ತೊಬ್ರು ಇನ್ನೊಬ್ರು ಇದ್ದಾರ. ಈಗ ದೇವರುಗಳು ಅವ್ರು ಏನ್ ಹೇಳ್ತಾ ಇದ್ರು, ಈ ಹುತ್ತದಲ್ಲಿ ದೇವರುಗಳು ಇದ್ದಾವು ಅಂತ ಹೇಳಿ ಕೆಲವಷ್ಟು ದಿನಗಳ ಹಿಂದೆ ಹೇಳ್ತಾ ಇದ್ರು. ಆದ್ರೂ ಜನಗಳು ಇವತ್ತಿನ ದಿನದಲ್ಲಿ ಮೂಢನಂಬಿಕೆ ಇರ್ಬೋದು ಅಂತ ಹೇಳಿ ಜನಗಳು ತಿಳ್ಕೊಂಡಿದ್ರು. ಅದು ಇವತ್ತಿನ ದಿವಸದಲ್ಲಿ ಸತ್ಯಾಂಶ ಏನು ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಕ ಇವತ್ತು ದೇವರು ತಮ್ಮ ಪವಾಡ ನಾನು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಒಂದು ಅಜ್ಜಾರ್ ಹೇಳಿದಾಗ ಎಲ್ಲಾ ದೈವ ಕೂಡಿ ಒಪ್ಪಂದ ನೀಡ್ತು. ಮತ್ತೆ ಸುತ್ತಮುತ್ತಲ